ಹಂಚಿಕೆ ನದಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 36 ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ ಸರ್. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಅವ್ರನ್ನೇನು ಕೇಳಿದ್ರೆ ತಾಯಿ ಮಕ್ಕಳ ಆಸ್ಪತ್ರೆ ಬೇಕಂತೇಳಿ ನಾ ಕೇಳಿದ್ರೆ ಅವರು ಹೆರಿಗೆ ಸಂಖ್ಯೆ ಕಡಿಮೆ ಐತಿ, ಕೊಡೋಕ್ಕಾಗಂಗಿಲ್ಲ ಅಂತ ಹೇಳ್ತಾರೆ. ಆ ಹೆರಿಗೆ ಸಂಖ್ಯೆ ಕಡಿಮೆ, ಡಾಕ್ಟರ್ಸ್ ಇಲ್ಲ ಅಲ್ಲಿ. ಬಡವ್ರು ಹೋಗುದ ಸರ್ಕಾರ ದವಾಖಾನೆ, ಮತ್ತು ಅಲ್ಲಿ ಸಿಜರಿನ್ ಮಾಡಕ್ಕೆ ಡಾಕ್ಟರೇ ಇಲ್ಲ ಅಂದ ಕೂಡಲೇ ಅವ್ರು ಪ್ರೈವೇಟಕ್ಕೆ ಹೋಗ್ಬೇಕಾಗ್ತದೆ. ಮತ್ತು ಅಲ್ಲಿ ಹೆರಿಗೆ ಹೆಂಗೆ ಆಕೈತೆ? ಹೆರಿಗೆ ಕಡಿಮೆ ಆಗೋದು ಸಹಜಿಕ. ಅಲ್ಲಿ ಸಿಜರಿನ್ ಆಗಿಲ್ಲತ್ತೆ, ಅದು 0 ಅಂತೇಳಿ ಅವರೇ ಕೊಟ್ಟಿದ್ದಾರೆ 2 ವರ್ಷದಾಗ. ಮತ್ತು ಅಲ್ಲಿ ಸಿಜರಿನ್ ಡಾಕ್ಟರ್ಸೇ ಇಲ್ಲ ಅಲ್ಲಿ. ತಾವು ದಯಮಾಡಿ ಡಾಕ್ಟರ್ಸ್ಗಳನ್ನ ತಾವು ತುಂಬಿ ಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ವಿನಂತಿ ಮಾಡ್ತಾನೋ. ಈಗ ಡಾಕ್ಟರ್ ವೀಣಾ ಕೆ ಅಂತೇಳಿ ಅಂದ ಅವ್ರ 17/7 ಅಲ್ಲಿ ಧೈರ್ಯ ಅದಾರ. ಅವರು ಬಂದೇ ಇಲ್ಲ. 17ನೇ ತಿಂಗಳಿಂದ ಅವ್ರು ಇಲ್ಲಿ ದವಾಖಾನೆಗೆ ಬಂದಿಲ್ಲ. ಮುಂದೆ ಪ್ರಸೂತಿ ಚಿಕಿತ್ಸಾ ತಜ್ಞರಂತೂ ಖಾಲಿನೇ ಇರ್ತಾರ. ಮಕ್ಕಳ ಚಿಕಿತ್ಸಾ ತಜ್ಞರು ಅದು ಖಾಲಿ, ಚರ್ಮ ಚಿಕಿತ್ಸಾ ತಜ್ಞರು ಅದು ಖಾಲಿ. ಮತ್ತು ENT ತಜ್ಞರ ಡಾಕ್ಟರ್ ಸಂಧ್ಯಾ ಪಾಟೀಲ್ ಅಂತೇಳಿ ಅಂದವ್ರ 1/1/2022 ರಾಜೀನಾಮೆ ನೀಡಿ ಅವ್ರು ಹೋಗಿಬಿಟ್ಟಾರ. ಜನರಲ್ ಮೆಡಿಸಿನ್ ತಜ್ಞರು ಅದು ಖಾಲಿ. ಮತ್ತು ಅಲ್ಲಿ ತಾಲೂಕಾ ಪ್ಲೇಸ 100 ಬೆಡ್ ಆಸ್ಪತ್ರೆ, ಮತ್ತು ಅಲ್ಲಿ ಡಾಕ್ಟರ್ಸೇ ಇಲ್ಲ ಅಂದ್ರೆ ಅಲ್ಲಿ ಬಡವರು ಹೆಂಗೆ ತೋರಿಸ್ಬೇಕು? ಈ ಜಿಲ್ಲಾ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ 120 ಕಿಲೋಮೀಟರ್ ಬೆಳಗಾವಿಗೆ ಬರ್ಬೇಕು ನಾವು ರಾಯಬಾಗದಿಂದ. ಹಿಂಗಾಗಿ ಅಲ್ಲೆಲ್ಲ ಬಡವರು ಎಲ್ಲರೂ ಪ್ರೈವೇಟ್ಗೆ ಹೋಗಿ ಸಿಜರಿನ್ ಮಾಡಿಸ್ಕೋಬೇಕಾದ್ರೆ 40-50 ಸಾವಿರ ರೂಪಾಯಿ ಕೊಡ್ಬೇಕು ಪ್ರೈವೇಟ್ ಡಾಕ್ಟರ್. ಅದಕ್ಕೆ ದಯಮಾಡಿ ತಮ್ಮ ಮುಖಾಂತರ ನಾ ಸಚಿವರಲ್ಲಿ ಕಳಕಳಿ ವಿನಂತಿ ಮಾಡ್ತದೋ, ಆದಷ್ಟು ಬೇಗ ಈ ಎಲ್ಲ ಸೈದ್ಯ ವೈದ್ಯರು ಏನು ಖಾಲಿ ಅದಾವಲ್ಲ ಇವರೆಲ್ಲರೂ ಬೇಗ ನಮಗೆ ತುಂಬಿ ಕೊಡಬೇಕು. ಮತ್ತು ತಾಯಿ ಮಕ್ಕಳ ಆಸ್ಪತ್ರೆನೂ ಕೂಡ ನಮಗಲ್ಲಿ ತಾಲೂಕು ಆಸ್ಪತ್ರೆ 100 ಬೆಡ್ ಇರೋದನ್ನು ಅದನ್ನು ಮಂಜೂರು ಮಾಡಿ ಕೊಡ್ಬೇಕಂತ ಕಳಕಳಿ ವಿನಂತಿ ಮಾಡ್ತಾರೆ. ತುಂಬಲಿ, ಆಮೇಲೆ ತಾಯಿ ಮಕ್ಕಳ ಆಸ್ಪತ್ರೆ ಆಮೇಲೆ ನೋಡ. ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಅವರ ಒಂದು ಸಮಸ್ಯೆಯಿಂದನೇ ಅವರಿಗೆ ಉತ್ತರ ಸಿಗ್ತಾ ಇದೆ. ಇರುವಂತ ಆಸ್ಪತ್ರೆನೇ ಈಗ ಸಂಪೂರ್ಣ ಉಪಯೋಗ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇದ್ದಾಗ ಇನ್ನು ಹೊಸ ತಾಯಿ ಮಕ್ಕಳ ಆಸ್ಪತ್ರೆಯನ್ನ ನಾವು ಕೊಡಿಸುವಂಥದ್ದಲ್ಲಿ ಯಾವುದೇ ರೀತಿಯ ಅರ್ಥ ಇರೋದಿಲ್ಲ. ಆದ್ರಿಂದ ನಮ್ಮ ಉದ್ದೇಶ, ನಾನು ಅವಾಗಲೇ ಸುನೀಲ್ ಅವರು ನಾವು ಇಲ್ಲೇ ಚರ್ಚೆ ಮಾಡೋದು, ಆಮೇಲೆ ಬೇರೆ ನಮ್ಮ ಪ್ರಶ್ನೆ ಹಾಕಿದ್ರಲ್ಲ ಅದನ್ನ ಆ ಚರ್ಚೆಯಲ್ಲಿ ಆ ಒಂದು ಪ್ರಶ್ನೆಯಲ್ಲಿ ಆ ಉತ್ತರ ಈಗಾಗಲೇ ಚರ್ಚೆ ನಡೆದಿದೆ. ನಮ್ಮ ಉದ್ದೇಶ ಈ ತಾಲೂಕು ಆಸ್ಪತ್ರೆಗಳಲ್ಲಿ ಈಗ ನೀವು ಹೇಳ್ದಂಗೆ ನಿಮ್ಮ ಆಸ್ಪತ್ರೆಯಲ್ಲಿ ಈಗ ಕಿವಿ ಮೂಗು ತಜ್ಞರು ಖಾಲಿ ಇದೆ, ಶಸ್ತ್ರಚಿಕಿತ್ಸಕರು ಇದ್ದಾರೆ, ನೇತ್ರ ತಜ್ಞರು ಇದ್ದಾರೆ, ಮಕ್ಕಳ ತಜ್ಞರು ಇಲ್ಲ, ಅರವಳಿಕೆ ತಜ್ಞರಿದ್ದಾರೆ, ಆಮೇಲೆ ಮೂಳೆ ಚಿಕಿತ್ಸೆ ತಜ್ಞರಿದ್ದಾರೆ, ತೀರೋ ತಜ್ಞರಿಲ್ಲ. ಸೊ ಈ ಥರ ಸಮಸ್ಯೆ ಈ ಥರ ಎಲ್ಲ ಇದ್ದಾಗ ಈಗ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಇಲ್ಲಿ ಕಡ್ಡಾಯವಾಗಿ ಈ ಸೇವೆಗಳು ಸಿಗಬೇಕು. ಅದಕ್ಕೇನೆ ನಾವು ನಿಮ್ಗೆ ಈಗ ಸ್ತ್ರೀರೋಗ ತಜ್ಞರಿಲ್ಲ, ನಾವು ನಿಮಗೆ 2 ಕೊಡ್ತೀವಿ. 2 ಸ್ತ್ರೀರೋಗ ತಜ್ಞರು, 2 ಅರವಳಿಕೆ ತಜ್ಞರು, 2 ಮಕ್ಕಳ ತಜ್ಞರು, 1 ರೇಡಿಯಾಲಜಿಸ್ಟ್, 1 ಫಿಸಿಷಿಯನ್ ಕಂಪಲ್ಸರಿ ಇರಬೇಕು ಅಂತ ಮಾಡ್ತಾ ಇರೋದು. ಮತ್ತು ಉಳಿದ ಡಾಕ್ಟರ್ಗಳು ಯಾರು ಇರ್ತಾರೆ, ಅವರ ಡೆಂಟಿಸ್ಟ್ ಇರ್ಬೋದು, ಚರ್ಮರೋಗ ತಜ್ಞರು ಅವರೆಲ್ಲ. ಆದ್ರೆ ಈ ತರ ಮಾಡಿದ್ರೆ ಅವಾಗ ಅವ್ರಿಗೆ ಅರ್ಹತೆ ಬಂದೇ ಬರ್ತದೆ. ಯಾಕಂದ್ರೆ ಹೆಚ್ಚಿನ ಹೆರಿಗೆಗಳು ಮತ್ತು ಸೆಕ್ಷನ್ಗಳು ಮತ್ತು ಬೇರೆ ಬೇರೆ ಎಲ್ಲ ಪ್ರೊಸೀಜರ್ಸ್ ಆದಾಗ ಅವರ ಆಸ್ಪತ್ರೆ ಇಂಪ್ರೂವ್ ಆಗ್ತದೆ. ಅದ ನಂತರ ಅವ್ರಿಗೆ MCH ಕೂಡ ಕ್ವಾಲಿಫೈ ಆಗ್ತಾರೆ. MCH ಕ್ವಾಲಿಫೈ ಆದಾಗ ಅವ್ರಿಗೆ MCH ಆಸ್ಪತ್ರೆ ನಾನು ಶಿಫಾರಸ್ ಮಾಡಿ ಕೊಡಿಸ್ಕೊಡ್ಬೋದು. ಅದಕ್ಕೆ ಏನು ಸಮಸ್ಯೆ ಇಲ್ಲ. ಕೇಂದ್ರ ಸರ್ಕಾರದ ಹಣ, ನಮ್ಮ ಹಣ ಎರಡನ್ನೂ ಕೂಡ ಜೋಡಿಸಿ ಕೊಡಿಸ್ಬೋದು. ಅದಕ್ಕೆ ನಾವೀಗ ಏನು ಈ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ, ಈ ಒಂದು ಸುಧಾರಣೆ ಕ್ರಮ ಉದ್ದೇಶ ಇದೇ ಮಾನ್ಯ ಸಭಾಧ್ಯಕ್ಷರೇ. ಇದನ್ನ ನಾವು ಮಾಡಿ ಸರಿಪಡಿಸಿದ್ರೆ ನಮ್ಮ ವ್ಯವಸ್ಥೆ ಸದೃಢ ಆಗಬೇಕು. ನಾವು ಎಲ್ಲವನ್ನೂ ಕೂಡ ಮಾಡೋಕ್ಕೋಗಿ ಯಾವುದನ್ನು ಕೂಡ ಸರಿಯಾಗಿ ಕೊಡೋಕೆ ಆಗದೆ ಹೋದ್ರೆ ಅವಾಗ ಏನು ಪ್ರಯೋಜನ? ನಮ್ಗೆ ಇದೂ ಬೇಕು ಅದೂ ಬೇಕು ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಎಲ್ಲ ರೀತಿಯ ಬೇಕಾದಷ್ಟು ಸಂಪನ್ಮೂಲ ಇದ್ದಿದ್ರೆ ನಾವೆಲ್ಲವನ್ನೂ ಮಾಡ್ಬೋದು. ಅದನ್ನ ಸಂಪನ್ಮೂಲ ಇತಿಮಿತಿಯಲ್ಲೇ ನಾವು ಕೆಲಸ ಮಾಡಬೇಕು. ಸೊ ಯಾವ ಸಂಪನ್ಮೂಲ ಇದೆ, ಆರ್ಥಿಕ ಇರ್ಬೋದು ಅಥವಾ ಮಾನವ ಸಂಪನ್ಮೂಲ ಇರ್ಬೋದು, ಎಲ್ಲವೂ ಕೂಡ ಸದ್ಬಳಕೆ ಆಗಬೇಕು, ಪೂರ್ತಿ ಪ್ರಮಾಣದ ಉಪಯೋಗಕ್ಕೆ ಬರಬೇಕು. ಅದನ್ನೇ ಮಾಡ್ತಾ ಇದ್ದೀವಿ. ಖಂಡಿತವಾಗಿಯೂ ನಿಮಗೆ ನಮ್ಮ ಉದ್ದೇಶದ ಪ್ರಕಾರ ನಾವೀಗ ಏನು ನಾವು ಮಾಡ್ತಾ ಇದ್ದೀವಿ. ಆದರೆ ನಿಮಗೆ ಎಲ್ಲ ಸ್ಪೆಷಲಿಸ್ಟ್ಗಳು ಬರ್ತಾರೆ ನಿಮಗೆ. ಅವಾಗ ನಿಮ್ಮ ಆಸ್ಪತ್ರೆ ಇಂಪ್ರೂವ್ ಆಗ್ತದೆ. ಇಂಪ್ರೂವ್ ಆದ ನಂತರ ತಾವು ಬಂದು ನಾವು ಕೇಳಿ, ಸರ್ ನಮ್ಮಲ್ಲಿ ಆಸ್ಪತ್ರೆ ಈ ಥರ ಇಂಪ್ರೂವ್ ಆಗಿದೆ, MCH ಬೇಕು ಅಂತ ಕೇಳಿ
100% ನಾನು ನಿಮ್ಗೆ MC ಆಸ್ಪತ್ರೆ ಕೊಡ್ಸ್ಕೊಡ್ತೀನಿ ಅವಾಗ. ಆಯ್ತು. ಅದ್ರ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಲ್ಲ, ಈಗ ಹೇಳ್ತಾರೆ. ತಾಯಿ ಮಕ್ಕಳ ಆಸ್ಪತ್ರೆ ಅಂತ ಕೊಡಕ್ಕಾಗಿಲ್ಲ ಅಂತಂದ್ರೆ ಆಗ್ಲಿ ಸರ್. ನೀವು ಖಾಲಿ ಇದ್ದ ಡಾಕ್ಟರ್ಸ್ ನೀವು ಯಾವಾಗ ತುಂಬ್ತಾರೆ ಅದನ್ನ ಹೇಳ್ರಿ ನನಗೆ. ಯಾಕಂದ್ರ ಈಗ ಶ್ರೀಮಂತರು ಯಾರು ಹೋಗೋದಿಲ್ಲ ಸರ್ ನಮ್ಮ ಸರ್ಕಾರ ದವಾಖಾನಿಗೆ, ಬಡವ್ರು ಹೋಗವ್ರು. ಈಗ ಬಡವರು ಈಗ ಅಲ್ಲಿ ವೈದ್ಯರೇ ಇಲ್ಲ ಅಂದ್ರೆ ಪಾಪ ಅವ್ರು ಈಗ ಡೆಲಿವರಿ ಪೇ ಅಲ್ಲಿ ಸಿದ್ರಿನಕ್ಕೆ ಹೊರಗೆ ಹೋಗ್ಬೇಕಾದ್ರೆ 40-50 ಸಾವಿರ ರೂಪಾಯಿ ಕೊಡ್ಬೇಕು. ನಮ್ಮ ಈಗ ಜಿಲ್ಲಾ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ 120 ಕಿಲೋಮೀಟರ್ ಸರ್, ಅದೇ ಪರಿಗಣಿಸಿ ನಾವು ಈಗ ಮಾಡ್ತದೆ ಅಂತ ಹೇಳಿದ್ರೆ ಹೇಳುದು ಬೇಡ ಸರ್. ನಮ್ಗೆ 2 ದಿವಸ ನಾವೀಗಾಗಲೇ ಅದನ್ನ ಇವತ್ತು ನೋಟಿಫೈ ಮಾಡ್ತಾ ಇದ್ದೀವಿ. ಬರೋ ತಿಂಗಳಷ್ಟೊತ್ತಿಗೆ ಅದೆಲ್ಲ ಕೂಡ ನಾವು ಕೌನ್ಸಿಲಿಂಗ್ ಮಾಡಿ ಎಲ್ಲ ಕಡೆ ಮರು ನೇಮಕಾತಿ ಮಾಡ್ತೀವಿ. ಅದರಿಂದ ನಿಮಗೆ ಈಗ ಜನವರಿ ತಿಂಗಳಿಗೆ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಧನ್ಯವಾದ. ನಾರಾಯಣ ಸ್ವಾಮಿ, ಬಂಗಾರಪೇಟೆ ನಾರಾಯಣ